ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಮಗೆಲ್ಲ ಗುರುತಿದ್ದಂಗೆ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ 892ನೇ ಜಯಂತಿಯ ಇವತ್ತು ಅತ್ಯಂತ ಒಂದು ವಿಜೃಂಭಣೆಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಈ ಬಾರಿ ಮಾಡ್ತಾಯಿದ್ದೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ಸಾಯಂಕಾಲ ಅಂದರೆ 29ನೇ ತಾರೀಕು ಸಾಯಂಕಾಲ ಇಲ್ಲಿ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಿ ಇಲ್ಲಿ ಬಸವ ತತ್ವದ ಒಂದು ಬಗ್ಗೆ ಇವತ್ತು ನಮ್ಮ ಬಹಳಷ್ಟು ಹಿರಿಯರು ಹಾಗೂ ಸ್ಪೀಕರ್ಸ್ ಬಂದಿದ್ದಾರೆ. ಅವರು ಇವತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇವತ್ತು ಕಲಬುರಗಿ ಜಿಲ್ಲೆ ಹಳ್ಳಿಯಿಂದ ಇವತ್ತು ಪ್ರತಿ ತಾಲೂಕು ಹಳ್ಳಿಗಳಿಂದ ಇವತ್ತು ಬಹಳಷ್ಟು ಜನ ಈ ವಾಲಂಟಿಯರ್ಲಿ ಆಗಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಇವತ್ತು ಬರ್ತಾ ಇದ್ದಾರೆ. ಬಹುಶಃ ಈಗ ತಾವು ನೋಡಿರ್ಬೋದು ಇಲ್ಲೆಲ್ಲ ಯಾವ ಪ್ರಮಾಣದಲ್ಲಿ ಇವತ್ತೊಂದು ತಯಾರಿ ನಡೆದಿದೆ ಅಂತ. ಇವತ್ತು ಒಂದು 20-25 ಸಾವಿರಕ್ಕಿಂತ ಜಾಸ್ತಿ ಜನ ಬರುವ ಒಂದು ನಿರೀಕ್ಷೆ ಇದೆ. ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರಿಗೆ ಊಟದ್ದು ಪ್ರಸಾದ ವ್ಯವಸ್ಥೆ ಕೂಡ ಇದೆ. ಅದಕ್ಕಾಗಿ ನಾನು ನಮ್ಮ ಸಮಿತಿ ವತಿಯಿಂದ ಎಲ್ಲರೂ ಇವತ್ತು ಸಾಯಂಕಾಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಅದೇ ರೀತಿ ನಾಳೆ ಬಸವ ಜಯಂತಿಯ ಮೆರವಣಿಗೆ ಇದೆ ಸಾಯಂಕಾಲ, ಅಲ್ಲಿಯೂ ಕೂಡ ಭಾಗಿಯಾಗಿ ಹಾಗೂ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ನಾವು ಅಲ್ಲಿ ಬಸವಣ್ಣರವರ ಪುತ್ಲಿ ಹತ್ರ ಮಾಡ್ತಾಯಿದ್ದೀವಿ. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕೂಡ ಸಾಕಷ್ಟು ಜನ ಬಂದು ಅಲ್ಲಿ ಬ್ಲಡ್ ಡೊನೇಷನ್ನಲ್ಲಿ ಪಾಲ್ಗೊಳ್ಬೇಕಂತ ನಾನು ಕಳಕಳಿನ ವಿನಂತಿ ಮಾಡ್ತಾಯಿದ್ದೀನಿ. ತಮ್ಗೆ ಗೊತ್ತಿದ್ದಂಗೆ ಈಗ ಬೆಳಗ್ಗೆ ಇವತ್ತು ನಮ್ಮ ಸಮಿತಿಯ ಎಲ್ಲ ನಾಯಕರು ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಹಾಗೂ ದರ್ಶನಪುರ ಸಾಹೇಬರು, ಆಲಂಪ್ರಭು ಪಾಟೀಲ್ ಸಾಹೇಬರು ಹಾಗೂ ನಮ್ಮ ಅಧ್ಯಕ್ಷರು ಆದಂಥ MY ಪಾಟೀಲ್ ಸಾಹೇಬರು, ಅಮರನಾಥ್ ಪಾಟೀಲ್ ಅವ್ರ ಕಾರ್ಯಾಧ್ಯಕ್ಷರು, ದೊಡ್ಡಪ್ಪಗೌಡರು ಕಾರ್ಯಾಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಮುಖಂಡರು ಬಂದು ಇವತ್ತು ಬೆಳಗ್ಗೆ ಈಗ ತಾನೇ ಎಲ್ಲ ಈ ಸ್ಥಳ ಕೂಡ ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಸೊ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗುವ ನಿರೀಕ್ಷೆ ಇದೆ. ಗುರು ಬಸವಲಿಂಗಾಯ ನಮಃ. ಎಲ್ರಿಗೂ ಶರಣಾರ್ಥಿಗಳು. ಇವತ್ತು ಒಂದು ಐತಿಹಾಸಿಕ ಸಮಾವೇಶ ಆಗಲಿದೆ ಕಲಬುರಗಿಯಲ್ಲಿ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ. ವಿಶೇಷ ಏನಪ್ಪ ಅಂತಂದರೆ 892ನೇ ಬಸವ ಜಯಂತಿ ಅಂಗವಾಗಿ ಮೊಟ್ಟ ಮೊದಲ ಬಾರಿಗೆ ಇದು ಒಂದು ಸಮಾವೇಶ ಮಾಡಲಾಗಿದೆ ಕಲಬುರಗಿಯಲ್ಲಿ. ಏಕಪ್ಪ ಅಂತಂದರೆ ಬಸವ ವಚನ, ಬಸವ ವಿಚಾರ ಈ ಜಗತ್ತಿಗೆ, ಈ ಜನರಿಗೆ ಈಗ ತುಂಬ ಅಗತ್ಯವಾಗಿದೆ. ಯಾಕಂದರೆ ಇವತ್ತು ನಾಳೆ ಎಲ್ಲರೂ ಸಮಾಜದಲ್ಲಿ ಜಾತಿಯಲ್ಲಿ ತುಂಬ ಗೊಂದಲವನ್ನು ಸೃಷ್ಟಿ ಆಗ್ತಾಯಿದೆ ದೇಶದಲ್ಲಿ, ವಿದೇಶಗಳಲ್ಲಿ, ನಮ್ಮ ದೇಶದಲ್ಲಿ ಎಲ್ಲ ಕಡೆ. ಬಸವ ವಿಚಾರಗಳು, ಬಸವ ವಚನಗಳಿಂದ ಎಲ್ಲರಿಗೂ ಒಂದು ಬೆಳಕು ನೀಡಬೇಕು ಅಂಥೇಳಿ ಇದೊಂದು ಸಮಾವೇಶ ಮಾಡಲಾಗಿದೆ. ಇದು ವಿಶೇಷ ಏನಪ್ಪ ಅಂತಂದರೆ ಬಸವ ವಿಚಾರಗಳನ್ನು ಇವತ್ತು ಇಲ್ಲಿ ಆಗುತ್ತೆ, ವಚನಗಳಾಗುತ್ತೆ, ವಚನ ಸಾಹಿತ್ಯ ಆಗುತ್ತೆ. ಅವ್ರ ವಿಚಾರ ಹೆಂಗಿದೆಯಪ್ಪ ಅಂದರೆ ಎಲ್ಲೂ ಸಮಾನತೆ ಹಾಗೂ ಎಲ್ಲರೂ ನಮ್ಮವರು ಅನ್ನೋದೊಂದು ಮೆಸೇಜ್ ಏನು ಸಾರಿದ್ರು, ಅದೇ ಇದರಿಂದ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ಸಮಾವೇಶನೂ ಹಾಗೆ ಆಗ್ತಿದೆ. ವೇದಿಕೆ ಮೇಲೆ ಯಾರೂ ಇರೋದಿಲ್ಲ, ಓನ್ಲಿ ಯಾರು ಸ್ಪೀಕರ್ಸ್ ಇರ್ತಾರೆ, ವಚನ ಹೇಳೋರು ಅವರು ಅಷ್ಟೇ ಹೋಗ್ತಾರೆ. ಉಳ್ಕಿದವರು ಎಲ್ಲರೂ ಸಮಾನ ರೀತಿಯಲ್ಲಿ ಎಲ್ಲರೂ ಕುಂತು ಈ ಕಾರ್ಯಕ್ರಮ ನಡೆಸ್ತಾ ಇದೆ. ನಂದೊಂದು ಏನು ಕೋರಿಕೆ, ತಮ್ಮ ಚಾನಲ್ನ ಮೂಲಕ ಇಡೀ ಜಿಲ್ಲೆಯಿಂದ ಎಲ್ಲ ಹಳ್ಳಿಯಿಂದ ಬಸವ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅದಕ್ಕೆ ನಾನು ತಮ್ಮ ಮುಖಾಂತರ ಎಲ್ಲರಿಗೆ ಕೇಳ್ಕೊಳ್ಳೋದು, ಎಲ್ಲರೂ ಈ ಸಮಾವೇಶದಲ್ಲಿ ಭಾಗಿಯಾಗಬೇಕು, ಎಲ್ಲರೂ ನಮ್ಮವರು ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಬಂದು ಈ ಸಮಾವೇಶವನ್ನು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಸಕ್ಸಸ್ ಮಾಡ್ಬೇಕಂತ ಕೇಳ್ತಾ ಇದ್ದೀನಿ. ಹಾಗೆ ನಾಳೆ ಒಂದು ಮೆರವಣಿಗೆನೂ ಮಾಡ್ತಾ ಇದ್ದಾರೆ. ಅದಕ್ಕೆ ನಾಳೆ ಸಂಜೆಗೆ ಎಲ್ಲ ಜನರು ಬಂದು ಅದನ್ನು ಸಕ್ಸಸ್ಫುಲ್ ಮಾಡ್ಬೇಕಂತ ತಮ್ಮ ಮುಖಾಂತರ ಕೇಳಿ ಶರಣ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08
472256163.